ಗುಡ್ ಮಾರ್ನಿಂಗ್. ಸೊ ಇವತ್ತು ಲೇಟಾಗಿದ್ದೆ. ಫ್ರೆಂಡ್ ಮೀಟ್ ಮಾಡ್ತೀನಿ ಅಂತ ಹೇಳಿದ್ದ. ಅವರ ಫ್ರೆಂಡ್ ಅಗೇನ್ ನನ್ನ ಟ್ರೆಕ್ಕಿಂಗ್ ಫ್ರೆಂಡ್. ನಾವು ಸರ್ಪಾಸ್ 2016 ಮಾಡಿದಾಗ ಅಲ್ಲಿ ಫ್ರೆಂಡ್ ಆಗಿದ್ದ. ಸೊ ಅವನು ಇಲ್ಲಿ ಮುಂಬೈಯಲ್ಲಿ ಒಂದು ಡ್ರೋನ್ ಕಂಪ್ನಿ ನಡೆಸ್ತಾನೆ. ಸೊ ಅವ್ನು ಸಿಗ್ತೀನಿ ಅಂತ ಹೇಳಿದ್ದ ಮಾರ್ನಿಂಗು. ಬಟ್ ಪ್ರಾಬ್ಲಮ್ ಇಸ್ ಟ್ರಾವೆಲಿಂಗ್ ಫ್ರಮ್ ಗುಜರಾತ್, ಬಸ್ ಒಂದು 2 hours ಲೇಟ್ ಅಂತೆ. ಸೊ ಅದಕ್ಕೆ ಲೇಟ್ ಆಗುತ್ತೆ, ನೀವು ಹೊರಡು ಅಂತ ಹೇಳ್ದ. ಸೊ ಈಗ 9:30 ರೆಡಿ ಇದ್ದೀನಿ. ಈಗ ವಿಲ್ ಸ್ಟಾರ್ಟ್ ನಾವು. ಸೊ 9:30 ಅಂದರೆ ಆಲ್ರೆಡಿ ಒಂದು 2.5 hours ವಿ ಆರ್ ಬ್ಯಾಕ್. ಅಂದರೆ ಓಕೆ, ಮುಂದೆ ಕವರ್ ಮಾಡಿದ್ರೆ ಆಯಿತು. ಸರಿ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಆ್ಯಂಡ್ ಗೋ ಟುವರ್ಡ್ಸ್ ಗುಜರಾತ್. ಹಾಯ್, ನಾನು ಆನ್ ದ ವೇ ಟು ಗುಜರಾತ್ ಸೈಡ್, ವಾಪಿ ಕಡೆ ಹೋಗ್ತಾ ಇದ್ದೀನಿ. ಸೊ ಹೋಗ್ತಾ ಇರಬೇಕಾದ್ರೆ ನಾನು ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನನಗೆ ಒಬ್ಬರು ಫೋನ್ ಮಾಡಿದ್ರು, ಅತುಲ್ ಅಂತ. ಅವರು ರೆಗ್ಯುಲರ್ ಸೈಕ್ಲಿಸ್ಟು. ಸೊ ನಾನು ಹೋಗ್ತಾ ಇದ್ದೀನಿ ಅಂತ ಹೇಳಿದ ತಕ್ಷಣ ನಾನು ಬರ್ತೀನಿ, ನಾನು ಒಂದು ಸ್ವಲ್ಪ ಬರ್ತೀನಿ. ಅವ್ರು ಹೇಳ್ತಾ ಇದ್ದಾರೆ ನೋಡಿ, ರೈಡರ್ ಆಫ್ ಮಲ್ನಾಡ್ ಸೈಕಲ್ ಕ್ಲಬ್ ಅಂತ. ಸೊ ನನ್ನ ಜೊತೆ ಬರ್ತೀನಿ ಒಂದು ಸ್ವಲ್ಪ ಕಿಲೋಮೀಟರ್ಸ್ ಅಂತ. ಆಲ್ರೆಡಿ ಒಂದು 30-40 ಕಿಲೋಮೀಟರ್ ಮುಂದೆ ಬಂದಿದ್ದಾರೆ. ಇನ್ನೊಂದು 10-20 ಕಿಲೋಮೀಟರ್ ಮುಂದೆ ಬರ್ತಾರೆ ನನ್ನ ಜೊತೆ. ವೆರಿ ಎಂಥೂಸಿಯಾಸ್ಟಿಕ್, ತುಂಬ ಎಂಕರೇಜಿಂಗು. ಅದೇ ಹೇಳ್ದಲ್ಲ, ಯಾರೋ ಗೊತ್ತಿದ್ದು ಪರಿಚಯ ಇಲ್ಲ, ಬಟ್ ಸ್ಟಿಲ್ ಒಬ್ಬ ಸೈಕ್ಲಿಸ್ಟ್ ಈ ಥರ ಒಂದು ರೈಡ್ ಮಾಡ್ತಾ ಇದ್ದೇನೆ ಅಂದರೆ ಅದನ್ನು ಎಂಕರೇಜ್ ಮಾಡೋಕ್ಕಿದೆಯಲ್ಲ, ದಟ್ ರಿಯಲಿ ಅಪ್ರಿಷಿಯೇಟ್ ಮಾಡಬೇಕಂತ ಅವನ್ನೆಲ್ಲ. ವೆರಿ ನೈಸ್. ಬನ್ನಿ ಅವ್ರನ್ನ ಮಾತಾಡ್ಸೋಣ, ಅವರ ಒಂದು ಥಾಟ್ನ ಕೇಳೋಣ ನಾವು. ಸೊ ಇವರೇ ಅತುಲ್ ಅಂತ. ಸೊ ಎಂಕರೇಜ್ ಮಾಡೋಕ್ಕೆ ಬಂದಿದ್ದಾರೆ, ಮಲ್ನಾಡ್ ಸೈಕ್ಲಿಂಗ್ ಕ್ಲಬ್ಬಲ್ಲಿ ಇರೋದು. ಸರಿ, ಬನ್ನಿ ಕೇಳೋಣ ಅವರು ಏನು ಹೇಳ್ತಾರೆ, ಏನು ಥಾಟ್ಸ್ ಅಂತ. बोलो सर जी। मलाड साइकिल क्लब से मैं राइडर हूँ, अतुल ओझा नाम है मेरा। और हम लोग का एडमिन जो है संकेत मिस्त्री करके, उन्होंने ये 5 साल हुआ क्लब बनाया। तो उसमें 200+ राइडर है। अरे बाबा। और हर रोज का राइड होता है। वीकडेज में शॉर्ट राइड 25 किलोमीटर, 30 किलोमीटर, और वीकेंड में 100 किलोमीटर कंपलसरी। अरे सही। संडे को भूख ज़्यादा लगता है तो ज़्यादा राइड करते हैं। अरे सही, वेरी वेरी नाइस सर। और इनके जैसे एक राइडर और भी आया था साउथ से, तो मैं बोला चलो, आपको फेसबुक में देखा है इनको, तो मैं कांटेक्ट किया, बोले चलो थोड़ा गुजरात तक राइड करता हूँ, विरार तक। अरे तो फिर बोला साथ में राइड किया। अरे थैंक यू सर, मोर पावर टू यू। थैंक्स फॉर कमिंग एंड एनकरेजिंग मी सर, थैंक्स अ लॉट।
ಈಗ ತಾನೇ ದತ್ತಾ ಸ್ನ್ಯಾಕ್ಸ್ ಅಂತ, ಅಲ್ಲಿ ತಾಲಿ ಪೀಠ್ ಮತ್ತು ಶ್ರೀಖಂಡ್ ತಿಂದೆ ಅವ್ರ ಅತುಲ್ ಜೊತೆ. ಐ ಥಿಂಕ್ ತಾಲಿ ಪೀಠ್ ಬಂದ್ಬಿಟ್ಟು ಪ್ರಾಪರ್ ಮಹಾರಾಷ್ಟ್ರನ್ ಡಿಶ್ಶು, ಏನೋ 5 ಹಿಟ್ಟುಗಳು ಬೆರೆಸಿ ಮಾಡಿರ್ತಾರಂತೆ, ಅದು ಸಕಾಲಾಗಿತ್ತು. ನಮ್ಮ ಶ್ರೀಖಂಡು ಅಷ್ಟೇ, ನಮ್ಮ ದಹಿಯಿಂದ ಹಾಲಿಂದನೂ ಕರಡಿಂದ ಮಾಡ್ತಾರೆ ಸ್ವೀಟು, ಅದು ಸಕಾಲಾಗಿತ್ತು. ಸೊ ಇಲ್ಲಿಂದ ಈಗ ಗುಜರಾತ್ ಕಡೆ ಆ್ಯಕ್ಚುಲಿ ಅವರು ಅತುಲ್ ಅವರು ಈಗ ಇಲ್ಲಿಂದ ಹೊರಟರು ವಾಪಸ್ ಮುಂಬೈ ಕಡೆ. ಮೋರ್ ದೆನ್ 50 ಕಿಲೋಮೀಟ್ರ್ ಹೆಚ್ಚು ಬಂದಿದ್ದರು. ಸೊ ಇಲ್ಲಿ ಊಟ ಅಂದರೆ 2 ಗಂಟೆ ಈಗ ಸ್ವಲ್ಪ ಈ ಸ್ನ್ಯಾಕ್ಸ್ ಥರ ಮಾಡಿಕೊಂಡು ಅವರು ಹೊರಟರು, ನಾನು ಈ ಕಡೆ ಹೊಡ್ತೀನಿ ಈಗ. ಸೊ ಅವರು ವಾಪಿ ಅಂತ ಒಂದು ಜಾಗ ಇದೆ, ಇಲ್ಲಿಂದ 90 ಕಿಲೋಮೀಟ್ರು. ಸೊ ಅಲ್ಲಿ ಹೋಗ್ಬಿಡು ಒಬ್ರಿಗೆ ಹೇಳಿದ್ದೀನಿ ಅಂತ ಹೇಳಿದ್ರು ಇವರು. ಅವ್ರು ಹೇಳಿಬಿಟ್ರು ಈಗ 90 ಕಿಲೋಮೀಟ್ರು ಈಗ 7 ಗಂಟೆ ಒಳಗಡೆ ಆಗುತ್ತಾ ಅನ್ನೋದೇ ಕ್ವಶನ್ ಮಾರ್ಕ್. ಬಿಕಾಸ್ ಇಷ್ಟು ನಾನು ಯಾವತ್ತೂ ಉಳಿದಿಲ್ಲ ಇಷ್ಟು ಕಡಿಮೆ ಟೈಮಲ್ಲಿ. ಸೊ ನೋಡೋಣ, ಟ್ರೈ ಮಾಡೋಣ, ಅಂದರೆ ಟ್ರೈ ಮಾಡೋದಷ್ಟೇ. ಆಗಿಲ್ಲ ಅಂದರೆ ಅದಕ್ಕಿಂತ ಮುಂಚೆಲ್ಲ ಉಳ್ಕೊಳ್ಳೋದು. ಸೊ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ಆಲ್ಮೋಸ್ಟ್ 5 ಅವರಲ್ಲಿ 90 ಕಿಲೋಮೀಟ್ರ್ ತೊಡಿಬೇಕು. ಸೊ ನೋಡೋಣ, ಟ್ರೈ ಮಾಡೇ ಬಿಡೋಣ, ನಡೀರಿ ಹೋಗೋಣ. ಶಾರ್ಪ್ 7 o'clockಗೆ ಇಲ್ಲಿ ವಾಪಿಗೆ ಬಂದೆ. ಸೊ ಇದೊಂಥರ ಹೊಸ ಕಾಲ್ ಎಕ್ಸ್ಪೀರಿಯನ್ಸ್. ಅಂದರೆ ಒಂದು 5-6 90 ಕಿಲೋಮೀಟರ್ಸ್ ಉಳಿದಿದ್ದು. ಅಂದರೆ ನಥಿಂಗ್ ಏನಪ್ಪ ಕೈಯಲ್ಲಿ ಆಗ್ದಿರೋ ಥರ ತುಳ್ದೇನಿಲ್ಲ, ಬಟ್ ಸ್ವಲ್ಪ ಜೋರಾಗಿ ತುಳಿದೆ. 7 o'clock ಬಂದೆ. ಸೊ ಆನ್ ಟೈಮ್ ಬಂದೆ. ಇನ್ನೇನು ಆಲ್ಮೋಸ್ಟ್ ಕತ್ಲಾಗ್ತಾ ಇತ್ತು. ಸೊ ಇಟ್ಸ್ ನೈಸ್. ಅಂದರೆ ದಿನ ಬ್ರೇಕ್ಸ್ ತೊಗೊತಾ ಇದ್ದೆ ಎಲ್ಲಾಗ್ತಿದ್ದೆ, ಬಟ್ ನಿಮ್ಗೆ ಒಂದು ಡೆಸ್ಟಿನೇಷನ್ ಹೋಗಬೇಕು ಅಂತ ಇದ್ರೆ ತಲೆಯಲ್ಲಿ, ಸೊ ಯು ಆಟೋಮೆಟಿಕ್ಲಿ ಸೆಟ್ ಯುವರ್ ಮೈಂಡ್ ಆ್ಯಂಡ್ ಡೂ ಇಟ್ ಫಾಸ್ಟರ್. ಸೊ ಹಾಗಾಗಿ ಬಂದರೆ ಇಲ್ಲಿ ಅತುಲ್ ಅಂತ ಇಂಟ್ರೊಡ್ಯೂಸ್ ಮಾಡಿಸಿದ್ನಲ್ಲ, ಅವರು ಇನ್ನೊಬ್ಬರು ಇಲ್ಲಿ ವಾಪಿಯಲ್ಲಿ ಕೆಲವು ಸೈಕ್ಲಿಸ್ಟ್ ಇದ್ದಾರೆ, ಅವ್ರು ಕನೆಕ್ಟ್ ಮಾಡಿದ್ರು. ಅವ್ರು ಬಂದು ಕಾಲ್ ಮಾಡಿದೆ. ಸೊ ಅವರೇ ಬಂದು ನನಗಿಲ್ಲಿ ಒಂದು ಚೆನ್ನಾಗಿರೋ ಹೋಟ್ಲಲ್ಲಿ ಒಂದು ರೂಮ್ ಕೊಡಿಸಿದ್ರು. ಸೊ ದಟ್ಸ್ ಒನ್ ಗುಡ್ ಥಿಂಗ್. ಐ ಥಿಂಕ್ ಸೈಕ್ಲಿಸ್ಟ್ ಅಂದರೆ ಎವ್ರಿವನ್ ಅಂದರೆ ಒಂದು ಗ್ರೂಪ್ ಇದೆ ಆ್ಯಕ್ಚುಲಿ. ಈಗ ನಾನು ಇನ್ನೊಂದಿನ ಮಾತಾಡ್ತೀನಿ ಅದ್ರ ಬಗ್ಗೆ. ಪ್ರಾಬ್ಲಿ ಓವರ್ ವಾಂಟ್ ಟು ಡೂ ಸೈಕ್ಲಿಂಗ್, ಅವ್ರು ಹಿಂಗೆ ಮಾಡಬೇಕು ಅಂತ. ಸೊ ನಾನು ಐ ಆಮ್ ನಾಟ್ ಎ ರೆಗ್ಯುಲರ್ ಸೈಕ್ಲಿಸ್ಟ್ ಹೇಳ್ದಂಗೆ ನಾನು. ಸೊ ನಾನು ಇದು ಫಸ್ಟ್ ಟೈಮ್ ಮಾಡ್ತಿರೋದು. ಬಟ್ ಏನಂದರೆ ಯು ಆಸ್ಕ್ ಫಾರ್ ಹೆಲ್ಪ್ ಅಲ್ವಾ, ಸೈಕ್ಲಿಸ್ಟ್ ವಿಲ್ ಕಮ್ ಫಾರ್ವರ್ಡ್ ಆ್ಯಕ್ಚುಲಿ. ಆಲ್ವೇಸ್ ನಾನು ಅದು ಅಬ್ಸರ್ವ್ ಮಾಡಿದ್ದೀನಿ ರೈಟ್ ಫ್ರಮ್ ನನ್ನ ಹಳೇ ಒಂದು ಇದರಲ್ಲೂ ಕೂಡ. ಸೈಕ್ಲಿಸ್ಟ್ ಎಲ್ಲೇ ಹೋದ್ರೂ ನಿಮ್ಗೆ ಹೆಲ್ಪ್ ಮಾಡ್ತಾರೆ. ಸೊ ಇಲ್ಲೂ ಅಷ್ಟೇ ಹೆಲ್ಪ್ ಮಾಡಿದ್ರು. ಆ್ಯಂಡ್ ಅವ್ರು ಹೇಳಿದ್ರು, ವೇರ್ ಬೈ ಗೋ ಜಸ್ಟ್ ಪುಟ್ ಒನ್ ಮೆಸೇಜ್, ಪೀಪಲ್ ವಿಲ್ ಕಮ್ ಫಾರ್ವರ್ಡ್ ಅಂತ. ನೋಡೋಣ ಎಲ್ಲೆಲ್ಲ ಆಗುತ್ತೋ. ಕೆಲವರು ಗೊತ್ತಿರೋ ಫ್ರೆಂಡ್ಸ್ ಇದ್ದಾರೆ, ಎಲ್ಲಿ ನಮಗೆ ತುಂಬ ನೆಸೆಸಿಟಿ ಅನಿಸುತ್ತೋ ಅಲ್ಲಿ ನಾವು ಅದೊಂದು ಆಪ್ಷನ್ನ ಯೂಸ್ ಮಾಡ್ಬೋದು. ಸೊ ಓವರಾಲ್ ಇವತ್ತು ನಾವು 160 ಕ್ರಾಸ್ ಮಾಡಿದ್ವಿ ಕಿಲೋಮೀಟರ್ಸ್. ಐ ಥಿಂಕ್ 10 ಗಂಟೆಗೆ ಸ್ಟಾರ್ಟ್ ಮಾಡಿ 160 ಕಿಲೋಮೀಟರ್ಸ್ ಅಂದರೆ ಇಟ್ಸ್ ರಿಯಲಿ ಗುಡ್ ಅನಿಸುತ್ತೆ. ಯಾಕಂದರೆ 7 ಬೆಳಗ್ಗೆ ಸ್ಟಾರ್ಟ್ ಮಾಡ್ತೀವಲ್ಲ, 7 to 10 o'clock ಇಸ್ ದ ಬೆಸ್ಟ್ ಟೈಮ್ ಟು ಸೈಕಲ್. ಅದರಲ್ಲಿ ನಾವು ಆ್ಯಕ್ಚುಲಿ ಮ್ಯಾಕ್ಸಿಮಮ್ ಕವರ್ ಮಾಡೋದು. ಅದು ಬಿಟ್ಟು ಆ ಟೈಮ್ನ ಯೂಸ್ ಮಾಡ್ದಿರ 10 o'clock ಸ್ಟಾರ್ಟ್ ಮಾಡಿ 160 ಕಿಲೋಮೀಟರ್ಸ್ ಅಂದರೆ ಇಟ್ಸ್ ವೆರಿ ಗುಡ್ ನಮಗೆ. ಸೊ ಇಲ್ಲಿ ವಾಪಿಗೆ ಬಂದಿದ್ದೀವಿ. ಬೈಸೈಕಲ್ ಕೂಡ ಅಂದರೆ ರಿಪೇರಿ ಮಾಡಿಸ್ಮೇಲೆ ತೊಳಿದಿರೋದಲ್ಲ. ಸೊ ಇಟ್ಸ್ ಗುಡ್. ಬಟ್ ಓನ್ಲಿ ಥಿಂಗ್ ಇಸ್ ಸ್ವಲ್ಪ ವೀಲ್ ಸ್ವಲ್ಪ ಈ ಥರ ಜಂಪ್ ಮಾಡ್ತಿದ್ದೆ. ಬಟ್ ಅವ್ನು ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ದ, ಅವ್ನು ರಿಪೇರಿ ಮಾಡ್ದ ಅವನು. ಎನಿವೇಸ್ ಇನ್ನೊಂದ್ಸರಿ ಸೂರತ್ತಲ್ಲೋ ಇಲ್ಲಾಂದರೆ
ಅಹಮದಾಬಾದಲ್ಲಿ ಇನ್ನೊಂದ್ಸರಿ ಚೆಕ್ ಮಾಡಿಸ್ಕೊಂಡ್ರೆ ಆಯಿತು. ಮತ್ತಿನ್ನೇನು, ಈಗ ತಾನೇ ಹೋಟ್ಲಲ್ಲಿ ತಿನ್ಕೊಂಬಂದೆ. ಸೊ ಈಗ ದಟ್ಸ್ ಇಟ್. ನಾಳೆ ಅಗೇನ್ ಜರ್ನಿ ಸ್ಟಾರ್ಟ್ ಮಾಡೋದು. ಗುಜರಾತ್ ಜರ್ನಿ. ಈಗ ಸ್ನಾನ ಮಾಡಿ ಮಲಗೋದೆ, ಬೆಳಗ್ಗೆ ಎದ್ದು ಶುರು ಹಚ್ಕೊಳ್ಳೋದೆ. ಕೂಲ್ ದೆನ್, ಬಾಯ್ ಬಾಯ್.